ವೆಂಕಟೇಶ, ಆ ಕಾಂಟ್ರಾಕ್ಟರ್ ಕೊಡ್ಸಿದ ಕಾಫಿ ಅದ್ಭುತವಾಗಿತ್ತಯ್ಯ. ಹೌದು, ಓಸಿಯಲ್ಲಿ ಇನ್ನೊಬ್ಬ ಕೊಡಿಸಿದ್ರೆ ಕಾಫಿ ಏನು ಕಲಗಚ್ಚು ಸಿಹಿಯಾಗಿರುತ್ತೆ ನಿನಗೆ. ಏನಯ್ಯ ಮಾಡ್ಲಿ, ಇದೆಲ್ಲ ನನ್ನ ಹೆಂಡತಿ ಕೃಪಾ ಕಟಾಕ್ಷ. ನಾನು ನನ್ನ ಸ್ವಂತ ವಸ್ತು ಯಾವುದು ಉಪಯೋಗಿಸೋದಿಲ್ಲ, ಸ್ವಂತ ಹಣ ಖರ್ಚು ಮಾಡೋದಿಲ್ಲ. ಇದೆಲ್ಲ ನಾವು ಒಂಥರ ಅಭ್ಯಾಸವಾಗಿದೆ. ನಿನ್ ಹೆಂಡ್ತಿನ ಏನಂದೆ? ತಮಾಷೆಗಂದೆ. ತಮಾಷೆ ಅಂತ ತಮಾಷೆ. ಪೆನ್ನೋಯ್ತು ಇವನ್ ತಂದಿರ್ಬೇಕಾದ್ರೆ ನಾನು ಯಾಕೆ ಪೆನ್ ತರ್ಲಿ? ಅದು ನನ್ ಪೆನ್ ಇದ್ದಾಗಿದೆಯಲ್ಲ. ಏನಯ್ಯ ಸೀತಾಪತಿ, ಆ ಕೆಂಗಣ್ ಬಿಟ್ಕೊಂಡು ನೋಡ್ತಾ ಇದ್ಯಾ? ಏನ್ ಬೇಕು? ಅದು ಓ ಇದಾ? ಅದಲ್ಲ. ಓ ಇದಾ? ಅದು ಅಲ್ಲ. ಮತ್ತಿನ್ ಯಾವ್ದಯ್ಯ? ಅದು ನನ್ ಪೆನ್ನು. ಪೆನ್ನು? ಓಹೋ, ಏನು ಮಹಾ ಗೋಲ್ಡನ್ ಪೆನ್ನು. ತಿಂದಾಕ್ಬಿಡ್ತೀನಿ. ಅದಕ್ಕೆ ಯಾಕೆ ಕೆಕ್ಕರ್ಸ್ಕೊಂಡು ನೋಡ್ತೀಯಾ? ಬರ್ಕೊಡ್ತೀನಿ ಇರು. ಅಯ್ಯೋ, ನೀವು ನನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಿ. ನೀವು ಬರೆದ ಮೇಲೆ ಕೊಡಿ. ವೆಂಕಟೇಶ, ಕಾಫಿ ಕೊಟ್ಟಿಯಾ? ಹೌದು, ನಾನು ಬರ್ತೀನಿ ಇರು. ತಗೊಳ್ಳಯ್ಯ ನಿನ್ ದರಿದ್ರ ಪೆನ್ನು. ಯಾವನಿಗೆ ಬೇಕು? ನಿನ್ನ ಬರ್ತೀನಿ ಇರು. ಏನ್ ಮಹಾ ಪೆನ್ನ ತಿಂದಾಕ್ಬಿಡಂಗ್ ಆಡ್ತಾನೆ. ಅಯ್ಯೋ, ಪ್ರಸಾದ್ಗೆ ಬಹಳ ಬೇಜಾರಾದಾಗ ಕಾಣುತ್ತೆ. ಅವ್ರ ಭಾವರಿಗೆ ಹೇಳಕ್ ಮೊದ್ಲು ನಾನೇ ಬಾಸ್ ಹೇಳ್ಬಿಡೋದು ಒಳ್ಳೇದು. ಅರೆ ಏನೇ ಸೀತಾಪತಿ, ದ್ವಾರ ಬಾಲಕನಾಗಿ ಬಾಗ್ಲಲ್ಲೇ ನಿಂತು ಬಿಟ್ಟಿದ್ಯಾ? ಏನಾಗ್ಬೇಕಾಗಿತ್ತು? ಇವತ್ ನಾನು ಎದ್ದುಗಳಿಗೇನೆ ಚೆನ್ನಾಗಿಲ್ಲ ಸರ್. ಯಾಕೆ? ಪ್ರಸಾದ್ ಅವರು ಪೆನ್ನಲ್ಲಿ ಬರೀತಿದ್ರು. ಅದಕ್ಕೆ ನೀನ್ ಯಾಕೆ ಫೀಲ್ ಮಾಡ್ಕೋಬೇಕು? ಅದು ನನ್ ಪೆನ್ನು. ಅದನ್ನ ತಗೊಂಡು ಅವ್ರು ಬರೀತಿರ್ಬೇಕಾರೆ ಮಧ್ಯೆ ನಾನು ಕೇಳ್ಬಿಟ್ಟು ಬೇಜಾರ್ ಮಾಡ್ಬಿಟ್ಟೆ. ಅವ್ರು ಏನ್ ತಿಳ್ಕೊಂಡ್ರೋ ಏನೋ. ನಿಮ್ ಪೆನ್ ತಾನೇ ನೀವ್ ಕೇಳಿದ್ದು, ಇದ್ರಲ್ಲಿ ತಪ್ಪೇನಿದೆ? ತಾಯಿ, ಕೇವಲ ಪೆನ್ನಿಗೋಸ್ಕರ ಈ ಸೀತಾಪತಿ ಹೀಗೆ ಕೇಳ್ಬಿಟ್ನಲ್ಲ ಅಂತ ಅವ್ರು ತಪ್ಪು ತಿಳ್ಕೊಳಲ್ವಾ? ಇಷ್ಟು ದಿವಸ ನಾನು ಅಂದ್ರೆ ಅವ್ರು ಒಳ್ಳೆ ಅಭಿಪ್ರಾಯ ಆಯ್ತು, ಇವತ್ತೆಲ್ಲ ಕುಚ್ಕೊಂಡು ಹೋಯ್ತು. ನೋಡ್ ಸೀತಾಪತಿ, ವಿನಾಕಾರಣ ಅವ್ರೇನ್ ತಿಳ್ಕೊತಾರೋ ಇವ್ರೇನ್ ತಿಳ್ಕೊತಾರೋ ಅಂತ ಕೊರಗ್ತಾ ಇದ್ರೆ ನೀನ್ ಸುಖ ಪಡಕ್ಕಾಗುದಿಲ್ಲ. ಟೇಕ್ ಇಟ್ ಈಸಿ. ಹಾಗಲ್ಲ ಸರ್, ಪ್ರಸಾದ್ ಅವರು ಎಷ್ಟು ಫೀಲ್ ಮಾಡ್ಕೊಂಡ್ರು ಏನೋ. ಸಣ್ಣ ವಿಷಯ ಯಾಕೆ ರಬ್ಬರ್ ಎಳ್ದಾಗ ಎಳೆದು ನನ್ ತಲೆ ತಿಂತಾ ಇದ್ದೀಯಾ? ಈಗ ಫೀಲ್ ಮಾಡ್ಕೊಂಡ್ರು ಅವನಲ್ಲ ನಾನು. ನೀನ್ ಆಫೀಸಲ್ಲಿ ಕೆಲಸ ಮಾಡೋದು ಬಿಟ್ಟು ಸುಮ್ಮನೆ ಟೈಮ್ ಹಾಳು ಮಾಡ್ತಾ ಇದೀಯಾ. ಯೂಸ್ಲೆಸ್ ಫೆಲೋ. ಬಾಗವ್ರಿ ಹೋಗೋಣ. ಸುಮ್ನೆ ಇವ್ರಿಗೂ ಯಾಕಪ್ಪ ಬೇಜಾರ್ ಮಾಡ್ತೀಯಾ? ಅಯ್ಯೋ ದೇವ್ರೆ, ವಿನಾಕಾರಣ ಇವ್ರಿಗೂ ಬೇಜಾರ್ ಮಾಡ್ಬಿಟ್ನಲ್ಲ. ನೋಡಯ್ಯ, ಈ ಪೆನ್ನು ನಂದೇ, ತಗೊಂಡಿದ್ದು ಪ್ರಸಾದ್ ಅವರು. ಎಷ್ಟೇ ಆಗ್ಲಿ ಅವರು ನಮ್ ಬಾಸ್ ಹೆಂಡತಿ ತಮ್ಮ. ಅಯ್ಯೋ ದೇವ್ರೆ, ಇವನಿಗೂ ಬೇಜಾರಾಗೋಯ್ತಲ್ಲ. ಏನ್ ಮಾಡಿ? ಓಂ ನಾರಾಯಣಾಯ ಶ್ರೀ. ಅಯ್ಯೋ, ಇಷ್ಟೊತ್ತಿಗಾಗ್ಲೇ ನನ್ನ ಹೆಂಡತಿ ಊರಿಂದ ಬಂದಿರಬಹುದು. ನಾನ್ ದೇವಸ್ಥಾನದಲ್ಲಿ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ. ಅಯ್ಯೋ, ಅವಳು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೋ ಏನೋ. ಅಯ್ಯೋ ಅಯ್ಯೋ, ನಾನು ಅನ್ಕೊಂಡಾಗಿ ಅವಳಾಗ್ಲೇ ಬಂದ್ಬಿಟ್ಟಿದ್ದಾಳೆ. ದಯವಿಟ್ಟು ಕ್ಷಮಿಸಿ, ಈ ಸೀರೆ ನನ್ನ ಹೆಂಡತಿದು. ನನ್ನ ಹೆಂಡತಿ ಅಂತ ತಿಳ್ಕೊಂಡು ನಿಮ್ಮನ್ನ ತಗೊಂಡ್ಬಿಟ್ಟೆ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಬೇಜಾರು ಮಾಡ್ಕೊಂಡ್ಬಿಟ್ರು ಏನು? ಅಯ್ಯೋ, ಹೋಯ್ತು, ಎಲ್ಲ ಹೋಯ್ತು ಅಂತ ಆ ಸರ್ಪಂಚ್ ಕಾವೇರಿ ತರ ಕಿಚ್ಕೊಳ್ತಿದ್ಯಲ್ಲ, ಏನ್ ಹೋಯ್ತೆ? ಎಲ್ಲ ಹೋಯ್ತು. ಸೀತಾಪತಿ ಏನ್ ಮಾಡಿದ್ನೆ? ಏನ್ ಮಾಡಿದ್ಯಯ್ಯ? ನಾ ಬೇಕು ಅಂತ ಈ ಕೆಲಸ ಮಾಡ್ಲಿಲ್ಲ. ಯಾವ ಕೆಲ್ಸನಯ್ಯ? ನಿಮ್ ಹೆಂಡತಿ ನನ್ನ ಹೆಂಡತಿ ಸೀರೆ ಉಟ್ಕೊಂಡಿದ್ರು. ನಿಮ್ ಹೆಂಡತಿನ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಅವ್ರನ್ನ ಗಟ್ಟಿಯಾಗಿ ತಪ್ಪಿಬಿಟ್ಟೆ. ಅಯ್ಯೋ, ಅದಕ್ಕೆ ಅವ್ರು ನನ್ನ ಅಪಾರ್ಥ ಮಾಡ್ಕೊಂಡಿದ್ದಾರೆ. ನಾನ್ ಬೇಕು ಅಂತ ನಿಮ್ ಹೆಂಡತಿನ ತಪ್ಪಿಕೊಳ್ಳಿಲ್ಲ. ಅಕಸ್ಮಾತ್ ಆಗಿ ಅಂತ ಹೇಳಿದ್ರೋ ಸರಿ ಹೋಗು. ನಿಮ್ ಹೆಂಡತಿನ ತಪ್ಪಿಕೊಂಡ್ ಪಾಪಕ್ಕೆ. ಅಯ್ಯೋ, ತಪ್ಪುಕೊಂಡು ಅಂತ 10 ಸಲ ಯಾಕಯ್ಯ ಹೇಳ್ತೀಯ? ಹೋಗಯ್ಯ. ನೀವು ನನ್ನ ಕ್ಷಮಿಸಿದ್ದೀರಾ? ಇನ್ನೊಂದ್ಸಲ ಕ್ಷಮಾಪಣೆ ಅಂದ್ರೆ ನಿನ್ನ. ಹೋಗಯ್ಯ. ಅಯ್ಯೋ,
ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ಈ ಟೈಮ್ನಲ್ಲಿ ನನ್ನ ಹೆಂಡತಿನ ಸಲಹೆ ಕೇಳೋಣ ಅಂದ್ರೆ ನನ್ನ ಹೆಂಡತಿ ಊರಲ್ಲಿಲ್ವೇ? ಅವಳು ಇದ್ದಿದ್ರೆ ಇಷ್ಟು ಪರಿಸ್ಥಿತಿನೇ ಆಗ್ತಿರ್ಲಿಲ್ಲ. ಯಾವ ಬರ್ತಾಳೋ ಏನೋ. ಏನು ಅಂದ್ರೆ ಆ ಸೀತಾಪತಿ ನನ್ನನ್ನ ಸಾಕು ನಿಲ್ಸೆ. ಇಷ್ಟೊತ್ತು ಆ ಸೀತಾಪತಿ ಕಾಳಿದಾಸ್ನ ವರ್ಣನೆ ಮಾಡ್ದ. ನೀನು ಒಬ್ಳು, ತಪ್ಪೆಲ್ಲ ನಿಂದೆ. ನಾನ್ ಏನ್ ಮಾಡ್ದೆ ರೀ? ಮತ್ತಿನ್ನೇನು, ಆ ಸೀತಾಪತಿ ಹೆಂಡತಿ ಸೀರೆ ಉಟ್ಕೊಂಡಿರ್ತಾನೆ ಹೀಗಲಾಗಿದ್ದು. ನಿನಗೆ ಜ್ಞಾನ ಇಲ್ಲ, ನಿನಗೆ ಬುದ್ಧಿ ಇಲ್ಲ. ಹಾಡ್ಬೇಡಮ್ಮ, ಹಾಡ್ಬೇಡ. ಊರ್ನವರೆಲ್ಲ ಬಂದ್ಬಿಡ್ತಾರ ಕಣೆ, ನನ್ನ ಮಾನ ಹೋಗುತ್ತೆ. ಇದು ಚೆನ್ನಾಗಿಲ್ಲ. ಏನ್ ಕ್ಲೋಸಪ್ಪ? ಅಲ್ಲಯ್ಯ. ಓ, ನಾ ಇನ್ನ ಮನೆ ಬಾಡಿಗೆ ಕಟ್ಟಿಲ್ಲ ಅಂತನಾ? ಅದೂ ಅಲ್ಲಯ್ಯ. ಮತ್ತಿನ್ನೇನ್ ಸಾರ್? ಆ ಸೀತಾಪತಿ ವಿಷಯ ಏನೋ ಅಕಸ್ಮಾತ್ ನಿನ್ ಹೆಂಡ್ತಿನ ತಬ್ಕೊಬಿಟ್ನಂತೆ. ಅದು ನೀನು ಅಪಾರ್ಥ ಮಾಡ್ಕೊಂಡ್ಬಿಡೋದ? ಅವನ್ ತುಂಬಾ ಫೀಲ್ ಮಾಡ್ಕೊಂಡು ನನ್ನ ಹತ್ರ ಆ ವಿಷಯ ಹೇಳ್ಕೊಂಡು ಗುಳೋ ಅಂತ ಹತ್ಬಿಟ್ಲಯ್ಯ. ಸೀತಾಪತಿ, ನಾನು ಯಾವ ದುರುದ್ದೇಶದಿಂದಲೂ ಆ ಕೆಲಸ ಮಾಡ್ಲಿಲ್ಲ ಸರ್. ಪ್ರಸಾದ್ ಅವ್ರ ಹೆಂಡತಿ ನನ್ನ ಹೆಂಡತಿ ಸೀರೆ ಉಟ್ಕೊಂಡಿದ್ರು. ಆ ಸೀರೆ ನೋಡಿ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಅವ್ರನ್ನ ತಬ್ಕೊಂಡ್ಬಿಟ್ಟೆ. ಸೀತಾಪತಿ, ಯಾಕೆ ಕಿರ್ಚ್ಕೋತಾ ಇದ್ದೀಯಾ? ಏನೋ ಅಕಸ್ಮಾತ್ ನಿನ್ ಹೆಂಡ್ತಿನ ತಪ್ಕೊಂಡೆ ಅಂತ ಅವನೇ ಹೇಳ್ತಾ ಇದ್ದಾನೆ. ನೀನ್ ಅಳುಬೇಡ್ಬೋ. ಸೀತಾಪತಿ, ನಾನು ನಿನಗೆ ಏನ್ ದ್ರೋಹ ಮಾಡಿದ್ನಯ್ಯ? ನೀ ನನ್ನ ಹೆಂಡ್ತಿನ ತಬ್ಕೊಂಡ್ ವಿಷಯ ತಾನೆ? ಅದೇನಯ್ಯ, ಆ ವಿಷಯನ ಈ ಊರಲ್ಲಿ ಎಲ್ಲಾರ್ಗೂ ಹೇಳ್ಕೊಂಡ್ ಬರ್ತಿದ್ಯಲ್ಲ. ನೀವು ನನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಿ ಅಂತ. ಕೈ ಮುಗಿತನಯ್ಯ, ನನ್ನ ಬಿಟ್ಬಿಡಯ್ಯ ಮಹಾನುಭಾವ. ಸರ್, ಪ್ರಸಾದ್ ಅವ್ರಿಗಿನ್ನೂ ಕೋಪ ಕಡಿಮೆ ಆಗಿಲ್ಲ. ನಾನು ಆಮೇಲೆ ಬರ್ತೀನಿ. ಪ್ರಸಾದ, ಇದು ಯಾವ ದೊಡ್ಡ ವಿಷಯನಯ್ಯ? ಟೇಕ್ ಇಟ್ ಈಸಿ ಐಸೆ. ಬಾವ, ನಿನಗೇನ್ ಗೊತ್ತು? ಅವನು ಸಂಬಂಧ ಮನೆಯಲ್ಲಿ, ಕೆಲಸ ಆಫೀಸ್ನಲ್ಲಿ ಕೆಲಸ ನೋಡೋಗು. ಆ ಸೀತಾಪತಿ, ಐಸೆ ಗೆಟ್ ಲಾಸ್ಟ್. ಸೀತಾಪತಿ, ಸೀತಾಪತಿ, ಕೃಷ್ಣ, ಆ ಸೀತಾಪತಿ ಎಲ್ಲಿ? ಪ್ಯೂನ್ ಜೊತೆ ಕಾಫಿ ಕುಡಿಯೋಕೆ ಹೌದಾ? ಹಾಗಾದ್ರೆ ನಾನು ತಕ್ಷಣ ಹೋಗಿ ಅವ್ನು ತಡಿಬೇಕು. ಇಲ್ಲ ಅಂದ್ರೆ ಅವನ ಹೆಂಡತಿಯಿಂದ ಕೊಟ್ಟಿರೋ ವಿಷಯ ಅಲ್ಲಿರೋ ಎಲ್ಲರಿಗೂ ಹೇಳ್ಬಿಡ್ತಾನೆ. ಸೀತಾಪತಿ ನಿನ್ನ ಹೆಂಡತಿನ ತಪ್ಕೊಂಡ? ಅವ್ನ ನಿನ್ನ ಹತ್ರ ಏನು ಹೇಳಿಲ್ವಾ? ಇಲ್ವಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಅವ್ನು ಹೇಳೇ ಇರ್ತಾನೆ ಅಂತ ನಾನ್ ನಿನ್ನ ಹತ್ರ ಹೇಳ್ಬಿಟ್ಟೆ. ನನ್ನ ಕರ್ಮ, ನಾನು ಬರ್ತೀನಿ. ಸೀತಾಪತಿ. ಹಲೋ, ಸ್ವಲ್ಪ ಪ್ರಸಾದ್ ಅವ್ರನ್ನ ಕರಿತೀರಾ? ಥ್ಯಾಂಕ್ ಯು. ಹಲೋ, ಪ್ರಸಾದ್ ಅವರಾ? ಹಾ, ಗೌರಿ ಶಂಕರ್ ಚಿಟ್ ಫಂಡ್ಸ್ ಪ್ರೊಪ್ರೈಟರ್ ಶಂಕರ್ ಅವ್ರ ಬಾಮೈದ ಪ್ರಸಾದ್ ಸ್ಪೀಕಿಂಗ್. ಸರ್, ನಾನು ಈಶ್ವರ್ ಮಾತಾಡ್ತಾ ಇರೋದು ಅರಸೀಕೆರೆ ಬ್ರಾಂಚ್ ಇಂದ. ಓ ಈಶ್ವರ್, ಏನ್ ವಿಶೇಷ? ಏನೂ ಇಲ್ಲ, ಹೆಡ್ ಆಫೀಸ್ ಇಂದ ಒಂದು ಕಾಗದ ಬಂದಿದೆ. ಓ ಅದಾ? ಅದು ಲಾಸ್ಟ್ ಇಯರ್ ಹೆಚ್ಚಾಗಿ ಲಾಭ ಬಂತಲ್ಲ, ಅದಕ್ಕೆ ಬೋನಸ್ ಕೂಡ ಹೆಚ್ಚಾಗಿ ಕೊಡ್ತಾ ಇದೀವಿ ಅಷ್ಟೇ. ಆ ವಿಷಯ ಅಲ್ಲ ಸರ್, ಸೀತಾಪತಿ ಅವರು ನಿಮ್ ಹೆಂಡತಿನ ತಪ್ಕೊಂಡ್ರಂತೆ. ಸೀತಾಪತಿ, ಯೋ ಸೀತಾಪತಿ, ಈ ಊರಲ್ಲಿ ಮಾತ್ರ ಅಲ್ಲದೆ ಬ್ರಾಂಚ್ ಆಫೀಸ್ಗೂ ಕಾಗದ ಬರ್ದು ಇಡೀ ಕರ್ನಾಟಕದಲ್ಲಿ ನನ್ನ ಮಾನ ತೆಗಿತಿದ್ಯಲ್ಲ. ನಾನು ಏನಯ್ಯ ನಿನಗೆ ಅನ್ಯಾಯ ಮಾಡಿದೆ? ನೋಡಿ ನೋಡಿ, ಮತ್ತೆ ನೀವು ನನ್ನ ಅಪಾರ್ಥ ಮಾಡ್ಕೋತಿದ್ದೀರಾ. ನಿಮಗೆ ಕೆಟ್ಟ ಹೆಸರು ತರಬೇಕು ಅಂತಲ್ಲ ಸರ್. ಅಕಸ್ಮಾತ್ ನನ್ನ ಹೆಂಡತಿ ಸೀರೆ ಉಟ್ಕೊಂಡಿರೋ ನಿಮ್ ಹೆಂಡತಿ ನೋಡಿ ನನ್ನ ಹೆಂಡತಿ ಅಂತ ತಿಳ್ಕೊಂಡು ತಪ್ಕೊಂಡ್ಬಿಟ್ನಲ್ಲ ಅಂತ. ಸೀತಾಪತಿ, ನೀನು ನನ್ನ ಹೆಂಡತಿನ ತಪ್ಪುಕೊಂಡೆ ಅಂತ ನನಗೆ ಸಂಕಟ ಆಗ್ತಿಲ್ಲಯ್ಯ. ಆ ವಿಷಯಕ್ಕೆ ಪಬ್ಲಿಸಿಟಿ ಕೊಟ್ಟು ನನ್ನ ಮಾನ ತೆಗಿತಿದ್ಯಲ್ಲ, ಆ ಸಂಕಟ ನನ್ನ ಕೈ ತಡ್ಕೊಳಕ್ ಆಗ್ತಾ ಇಲ್ಲ ಕಡೆಯ, ತಡ್ಕೊಳಕ್ ಆಗ್ತಾ ಇಲ್ಲ. ನನ್ ಕರ್ಮ ಯಾವ್ದೋ ಒಂದ್ ರೀತಿಯಲ್ಲಿ ನಿಮ್ ಸಂಕಟ ಶಾಶ್ವತವಾಗಿ ಹೋಯ್ತಲ್ಲ ಅಂತ ನಂಗೆ ಸಂಕಟ. ಈ ಸಂಕಟ ಹೇಳ್ಕೊಳ್ಳೋಣ ಅಂದ್ರೆ ನನ್ನ ಹೆಂಡತಿ ಇನ್ನೂ ಊರಿಂದ ಬಂದಿಲ್ವೇ? ಸೀತಾಪತಿ, ಐನೂರ, ನನ್ ಕೆಲ್ಸ ಆಯ್ತು, ನಾನು ಹೋಯ್ತೀನಿ. ಹೋಗು. ಅಮ್ಮವ್ರು ಯಾವಾಗ ಬರ್ತಾರೆ? ಯಾಕೆ? ಒಂದ್ ಹಳೆ ಸೀರೆ ಕೇಳೋಣ ಅಂತ. ಅಯ್ಯಯ್ಯೋ, ಹಳೆ ಸೀರೆನಾ? ನನ್ ಹೆಂಡತಿ ಕೊಟ್ರು ನಾನ್ ಕೊಡಲ್ಲ. ಯಾಕೆ? ಯಾಕೆ ಒಬ್ರು ಸೀರೆನ ಇನ್ನೊಬ್ರು ಉಟ್ಕೊಂಡ್ರೆ ಇಲ್ಲದ ಅಪಾರ್ಥಕ್ ಅವಕಾಶ ಆಗುತ್ತೆ. ಮೊನ್ನೆ ಹೀಗೆ ಪ್ರಸಾದ್ ಅವ್ರ ಹೆಂಡತಿ ನನ್ನ ಹೆಂಡತಿ ಸೀರೆ ಉಟ್ಕೊಂಡ್ಬಿಟ್ಟಿದ್ರು. ನನಗ್ ಗೊತ್ತಿಲ್ದೆ ಪ್ರಸಾದ್ ಅವ್ರ ಹೆಂಡತಿನ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಗರ್ಚ್ಕೊಂತೀರಾ? ತಬ್ಕೊಂಡ್ರೆ ಏನಾಯ್ತು? ನಿನ್ ಯಾಕೆ ಇವೆಲ್ಲ? ಸುಮ್ಮನೆ ಹೋಗೆ. ನಿಮ್ ಮನೇಲಿ ಒಂದ್ ಮಚ್ಚಿದ್ಯಾ? ಇದೆ, ಮೊನ್ನೆ ತಾನೇ ಚೂಪಾಗಿ ಸಾಣೆ ಇಡಿಸಿದೀನಿ. ಯಾಕೆ? ದಯವಿಟ್ಟು ಕೊಡಪ್ಪ. ನೀನ್ ಹಿಂದಿನ ತಪ್ಕೊಂಡೆ ಅಂತ ಊರಲ್ಲೆಲ್ಲ ಹೇಳ ನನ್ನ ಮನ ತೆಗಿತಿಯಲ್ಲ, ಅದ್ರ ಬದಲು ಒಂದೇ ಸಲ ಕಚಕ್ ಅಂತ ಕತ್ತರಿಸ್ಕೊಂಡು ಸತ್ತೋಗ್ಬಿಡ್ತೀನಿ. ಪಿಡೆ ತೊಳಗತ್ತೆ. ಅಯ್ಯಯ್ಯೋ, ಇವರಿಗೇನು ನನ್ನ ಮೇಲೆ ಕೋಪ ಆರಿಲ್ವೇ? ಏನ್ ಮಾಡ್ಲಿ? ಈ ನನ್ ಸಂಕಟನ ಹೇಳ್ಕೊಳ್ಳೋಣ ಅಂದ್ರೆ ನನ್ನ ಹೆಂಡತಿ ಇನ್ನೂ ಊರಿಂದ ಬಂದಿಲ್ವೇ?